ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಬೆಂಗಳೂರಿನಲ್ಲಿರುವಂತಹ ಲಾಲ್ಬಾಗ್ ಸಸ್ಯ ತೋಟಕ್ಕೆ ಬಂದಿದ್ದೇವೆ. ಇದು ತುಂಬ ಪ್ರಸಿದ್ಧವಾಗಿರುವಂಥ ಒಂದು ಉದ್ಯಾನವನ. ಇದು ಬೆಂಗಳೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ನಗರದ ಹೃದಯ ಭಾಗದಲ್ಲಿರುವ 240 ಎಕರೆ ಪ್ರದೇಶದಲ್ಲಿ ವಿಶಾಲವಾದ ಉದ್ಯಾನವನವು ನೆಲೆಗೊಂಡಿದೆ. ಗೇಟ್ನ ಎಂಟ್ರಿ ಮಾಡಿ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಂತೆ ಒಂದು ಸಣ್ಣ ಲೇಕ್ ಇತ್ತು. ತುಂಬ ಪ್ರಶಾಂತವಾಗಿತ್ತು ನೋಡಲಿಕ್ಕೆ. ಅದರ ವ್ಯೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಈ ಉದ್ಯಾನವನವನ್ನು 4 ಗೇಟ್ಗಳ ಮೂಲಕ ಪ್ರವೇಶಿಸಬಹುದು. ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಮುಖ್ಯ ಗೇಟ್ ಇವೆ. ಸೊ ದೊಡ್ಡ ಉದ್ಯಾನವನ ಆಗಿರೋದ್ರಿಂದ ಇದಕ್ಕೆ 4 ಗೇಟುಗಳನ್ನು ಮಾಡಲಾಗಿದೆ. ಇಲ್ಲಿ ಪುಷ್ಪ ಪ್ರದರ್ಶನವನ್ನು ಕೂಡ ನಡೆಸುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭಗಳಲ್ಲಿ ಇಲ್ಲಿ ಪುಷ್ಪ ಪ್ರದರ್ಶನವನ್ನು ನಡೆಸುತ್ತಾರೆ. ಇದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ತೆರೆದಿರುತ್ತದೆ. ವಾರದ ಎಲ್ಲ ದಿನಗಳಲ್ಲಿ ತೆರೆದಿರುತ್ತದೆ. ಮತ್ತು ಲಾಲ್ಬಾಗ್ನ ಪ್ರವೇಶ ಶುಲ್ಕ 12 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರವಾಸಿಗರಿಗೆ ಪ್ರತಿ ವ್ಯಕ್ತಿಗೆ 20 ರೂಪಾಯಿ ಆಗಿದೆ. ಇದು ತುಂಬ ವಿಶಾಲವಾಗಿರುವಂಥ ಉದ್ಯಾನವನ ಆಗಿರೋದ್ರಿಂದ ಇಲ್ಲಿ ನೋಡಲಿಕ್ಕೆ ತುಂಬ ಪ್ಲೇಸಸ್ ಇವೆ. ಒಳಗಡೆ ಒಂದು ದೊಡ್ಡ ಗುಲಾಬಿ ತೋಟವು ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕಿತು. ಇಲ್ಲಿ ನಾವು ಒಂದು ದಿನವನ್ನು ಆರಾಮವಾಗಿ ಸ್ಪೆಂಡ್ ಮಾಡ್ಬೋದು. ಪ್ರಾರಂಭದಲ್ಲಿ ಸಿಕ್ಕ ಲೇಕ್ನ ಇನ್ನೊಂದು ಬದಿಗೆ ನಾವು ಬಂದಿದ್ದೇವೆ. ಸೊ ಇಲ್ಲಿ ಕೂತ್ಕೊಂಡು ನಾವು ಈ ಲೇಕ್ನ ವ್ಯೂವನ್ನು ಆನಂದಿಸ್ಬೋದು. ಇಲ್ಲಿ ತೋಟಗಾರಿಕೆ ತರಬೇತಿ ಕೇಂದ್ರಕ್ಕೆ ಹೋಗುವ ದಾರಿ ಇದೆ. ಆನಂತರ ಮುಂದಕ್ಕೆ ಹೋಗ್ತಿದ್ದಂತೆ ಅಲ್ಲಲ್ಲಿ ಸಣ್ಣ ಲಾಲ್ಬಾಗ್ ಜಲಪಾತ, ಹಾಗೆ ಇಲ್ಲಿ ಸಣ್ಣ ಕೆರೆ, ಈ ಥರ ತುಂಬ ವ್ಯೂಸ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಪ್ಲೇಸ್ ಇವೆ. ಸೊ ತುಂಬ ಪ್ರಸನ್ನ ಅನಿಸ್ತದೆ. ಇಲ್ಲಿ ವೀಕೆಂಡಲ್ಲೆಲ್ಲ ನಾವು ಇಲ್ಲಿ ಬಂದು ಟೈಮ್ ಸ್ಪೆಂಡನ್ನು ಮಾಡ್ಬೋದು. ಇಲ್ಲಿರುವ ಮುಖ್ಯ ಆಕರ್ಷಣೆ ಏನಂದರೆ ಶತಮಾನಗಳಷ್ಟು ಹಳೆಯದಾದ ಮರಗಳನ್ನು ಒಳಗೊಂಡಿದೆ. ಇದೆಲ್ಲ ನೋಡಿ, ತುಂಬ ಹಳೆಯ ಮರಗಳು, ವಿಶಾಲವಾಗಿ ಹರಡಿಕೊಂಡಿರುವಂಥ ಮರಗಳು. ಎಲ್ಲಿ ನೋಡಿದರಲ್ಲಿ ಇದೇ ಥರ ತುಂಬ ದೊಡ್ಡದಾಗಿ ಬೆಳೆದಿರುವಂಥ ಮರಗಳನ್ನೇ ನಾವು ಕಾಣ್ಬೋದು. ಇಲ್ಲಿ ಹೊರಗಡೆ ತುಂಬ ಬಿಸಿಲಿದ್ರೂ ಕೂಡ ಈ ಗಾರ್ಡನ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ತಂಪಾದ ಅನುಭವ ಆಗ್ತದೆ. ಯಾಕಂದರೆ ಎಲ್ಲಿ ನೋಡಿದರೂ ಗಿಡಗಳೇ ಇರೋದ್ರಿಂದಾಗಿ ತುಂಬ ತಂಪಾಗಿರುವಂಥ ಫೀಲಿಂಗ್ ಬರ್ತದೆ. ಸುಸ್ತಂತೂ ಅನಿಸೋದೇ ಇಲ್ಲ. ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ ಈ ಗಾಜಿನ ಮನೆ. ಇಲ್ಲಿಯೇ ಪುಷ್ಪ ಪ್ರದರ್ಶನವನ್ನು ಏರ್ಪಡಿಸುತ್ತಾರೆ. ಹಾಗೂ ಇದು ಎಷ್ಟು ಸುಂದರವಾಗಿದೆ ನೋಡಿ. ಈ ಗಾಜಿನ ಮನೆಯು ಉದ್ಯಾನವನವನ್ನು ಅಲಂಕರಿಸುತ್ತದೆ. ಇದರ ಎದುರುಗಡೆ ಕುತ್ಕೊಳ್ಳಿಕ್ಕೆ ಕೂಡ ಜಾಗ ಇದೆ. ಸೊ ಸ್ವಲ್ಪ ಹೊತ್ತು ಇಲ್ಲಿ ಕೂತು ಸಮಯವನ್ನು ಕಳಿಬೋದು. ಕಾರಂಜಿ ಇವೆ. ಇದು ಎಲ್ಲ ಹಳೆಯ ಕಾಲದ ಕಾರಂಜಿಗಳು. ಹಾಗಾಗಿ ತುಂಬ ಇತಿಹಾಸ ಹೊಂದಿರುವಂಥ ಒಂದು ಉದ್ಯಾನವನ ಇದು. ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸುರಿನ ಗಿಡಗಂಟಿಗಳು. ಇದು ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ. ಇದನ್ನು ಬ್ಯಾಂಡ್ ಸ್ಟ್ಯಾಂಡ್ ಅಂತ ಹೆಸರು ಇಟ್ಟು ಕರೀತಾರೆ. ಇಲ್ಲಿ ಸಣ್ಣ ಗಾರ್ಡನ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಕೂಡ ಮಾಡಿದ್ದಾರೆ. ಸೊ ವೀಕ್ಷಕರೇ, ನೀವು ಕೂಡ ಬೆಂಗಳೂರಿನ ಈ ಪ್ರಸಿದ್ಧವಾಗಿರುವಂಥ ಲಾಲ್ಬಾಗ್ ಗಾರ್ಡನ್ಗೆ ಭೇಟಿ ಕೊಡಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.